ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತು ನಾನು ಪೆಡಗೋಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಕೆಲವೊಂದು ಕ್ವಶನ್ಸ್ಗಳನ್ನು ವಿಶ್ಲೇಷಣೆ ಮಾಡ ಹೊರಟಿದ್ದೇನೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲನೇ ಕ್ವಶನ್ ಹೇಗಿದೆ: ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಡಿಪೆಂಡ್ಸ್ ಆನ್ ಅಂತೇಳಿ ಕೇಳಲಾಗಿದೆ. ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೂಡ ಕೊಡಲಾಗಿದ್ದು, ಬೆಟರ್ ಸೋಷಿಯೋ ಎಕನಾಮಿಕ್ ಎನ್ವೈರನ್ಮೆಂಟ್, ಬೆಟರ್ ಸ್ಕೂಲಿಂಗ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಗಿವನ್ ಟು ದ ಚೈಲ್ಡ್, ಆಲ್ ಆಫ್ ದ ಎಬೋವ್ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಆಲ್ ಆಫ್ ದ ಎಬೋವ್ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ನಲ್ಲಿ ಮಗುವಿಗೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣ ಅಂತ ಹೇಳಿದ್ರೆ ಸೋಷಿಯೋ ಎಕನಾಮಿಕ್ ಎನ್ವೈರನ್ಮೆಂಟ್ ಮೀನ್ಸ್ ಸೋಷಿಯೋ ಎಕನಾಮಿಕ್ ನೇಚರ್ ಇರಬೇಕಾಗುತ್ತೆ, ಮತ್ತು ಬೆಟರ್ ಸ್ಕೂಲಿಂಗ್ ನೇಚರ್ ಇರಬೇಕು, ಮತ್ತು ಆತನ ಒಂದು ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಉತ್ತಮವಾದಂಥ ಒಂದು ಅವಕಾಶಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಆತನಿಗೆ ದುಃಖ ಆದವಾಗ ಮತ್ತು ಸಂತೋಷ ಆದಾಗ ಮತ್ತು ಆಶ್ಚರ್ಯಕರವಾದಂತಹ ಯಾವುದೇ ಒಂದು ಸಂಗತಿಗಳು ನಡೆದಂತಹ ಸಂದರ್ಭದಲ್ಲಿ ಅವನ ಒಂದು ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಂಪೂರ್ಣವಾದಂಥ ಒಂದು ಸ್ವಾತಂತ್ರ್ಯವನ್ನು ನಾವು ಕೊಟ್ಟಾಗ ಆ ಮಗು ತನ್ನಲ್ಲಿ ಆಗ್ತಾ ಇರತಕ್ಕಂತಹ ಎಲ್ಲ ವಿಧವಾದಂತಹ ಒಂದು ಸಂವೇದನೆಗಳನ್ನು ವ್ಯಕ್ತಪಡಿಸೋದಕ್ಕೆ ತನಗೆ ತಾನಾಗೇನೆ ಗೆಸ್ಚರ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಕೆಲವೊಂದು ಪದಗಳನ್ನು ಸ್ವಂತಿಕೆಯಿಂದ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಸೊ ಹೀಗಾಗಿ ಅಲ್ಲಿ ಸಹಜವಾಗಿಯೇ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ 3 ಅಂಶಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಇಲ್ಲಿ ಈ ಮೂಲಕ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ವಿಚ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಸ್ಟಡಿ ಆಫ್ ಚೈಲ್ಡ್ ಬಿಹೇವಿಯರ್ ಅಂತೇಳಿ ಕೇಳಲಾಗಿದೆ. ಇಲ್ಲಿ ಇನ್ಸ್ಪೆಕ್ಷನ್ ಮೆಥಡ್, ಪ್ರಾಕ್ಟಿಕಲ್ ಮೆಥಡ್, ಇಂಟರ್ವ್ಯೂ ಮೆಥಡ್, ಕ್ಲಿನಿಕಲ್ ಮೆಥಡ್ ಅಂತೇಳಿ 4 ಆಪ್ಷನ್ಸ್ ಕೂಡ ಕೊಡಲಾಗಿದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಕ್ಲಿನಿಕಲ್ ಮೆಥಡ್ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ದಿಸ್ ಮೆಥಡ್ ವಿಲ್ ಬಿ ಯೂಸ್ಫುಲ್ ಇನ್ ಸಚ್ ಕಂಡೀಷನ್ಸ್ ಟು ಫೈಂಡ್ ದ ರೀಸನ್ಸ್ ಫಾರ್ ಪೂರ್ ಪರ್ಫಾರ್ಮೆನ್ಸ್ ಬೈ ಅಬ್ಸರ್ವಿಂಗ್ ದ ಬಿಹೇವಿಯರ್ ಆ್ಯಂಡ್ ಪ್ಯಾಟರ್ನ್ ಆಫ್ ಚಿಲ್ಡ್ರನ್, isn't it? Teachers cannot identify the children with the special needs. It is used to study the change of behavior in a child. It is a concerned with the detailed study of maladjusted individual to diagnose specific problems and suggested measures to improve upon them ಅಂತಲೂ ಕೂಡ ಇಲ್ಲಿ ನಾವು ಹೇಳಬಹುದಾಗಿರುತ್ತೆ. ಮೀನ್ಸ್ ಕ್ಲಿನಿಕಲ್ ಮೆಥಡ್ನಲ್ಲಿ ಮಗುವಿನ ಪರ್ಫಾರ್ಮೆನ್ಸ್ಗೆ ಯಾವ ರೀತಿಯಾದಂಥ ರೀಸನ್ಸ್ಗಳು ಕಾರಣ ಅನ್ನೋದನ್ನು ಬಹಳಷ್ಟು ಬೇಗ ಫೈಂಡ್ ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ಗಳನ್ನು ಕೂಡ ನಾವು ಇಮಿಡಿಯೇಟ್ಲಿ ಫೈಂಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಹಾಗಾಗಿ ಇದು ಬೆಸ್ಟ್ ಮೆಥಡ್ ಆಫ್ ದ ಚೈಲ್ಡ್ ಬಿಹೇವಿಯರ್ ಅಂತಲೂ ಕೂಡ ನಾವು ಹೇಳ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ದ ಅಬ್ರಿವಿಯೇಷನ್ ELT ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್, ಎನ್ಕರೇಜಿಂಗ್ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಎನ್ಹಾನ್ಸಿಂಗ್ ಲ್ಯಾಂಗ್ವೇಜ್ ಟೀಚಿಂಗ್, ಇಂಗ್ಲೀಷ್ ಲರ್ನಿಂಗ್ ಟೀಚಿಂಗ್ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ಸರಿಯಾದಂಥ ಒಂದು ಉತ್ತರ ಅಂತ ಹೇಳೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳಿ ಹೇಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ದ ನಂಬರ್ ಆಫ್ ಡೆಪ್ಥಾಂಗ್ಸ್ ಇನ್ ಇಂಗ್ಲೀಷ್ ಆರ್ ಅಂತ ಹೇಳಿ ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳೋದಾದರೆ 8 ಡೆಪ್ಥಾಂಗ್ಸ್ ಮೀನ್ಸ್ ನಮ್ಮ ಆಲ್ಫಾಬೆಟ್ಸ್ನಲ್ಲಿ 26 ಆಲ್ಫಾಬೆಟ್ಸ್ ಇರೋದನ್ನು ನಾವು ನೋಡಬಹುದಾಗಿರುತ್ತೆ. ಅಂದರೆ 26 ಅಕ್ಷರಗಳಿರೋದನ್ನು ನೋಡ್ಬೋದು. ಈ ಒಂದು 26 ಅಕ್ಷರಗಳಂದರೆ 26 ಅಕ್ಷರಗಳನ್ನು ಕೂಡ ನಾವು 44 ಸೌಂಡ್ಸ್ಗಳಲ್ಲಿ ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸಿ ಅನ್ನು ಕ ಅಂತಲೂ ಕೂಡ ಕೆಲವು ಕಡೆ, ಮತ್ತು ಇನ್ನೊಂದು ಕಡೆ ಸಿ ಅಂತಲೂ ಕೂಡ ಸ ಅಂತಲೂ ಕೂಡ ಉಚ್ಚಾರಣೆ ಮಾಡ್ತೇವೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದೊಂದು ಅಕ್ಷರಗಳನ್ನು ಕೂಡ ನಾವು ವಿಭಿನ್ನ ರೀತಿಯಲ್ಲಿ ಸೌಂಡ್ಸ್ಗಳನ್ನಾಗಿ ಮಾಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ 26 ಆಲ್ಫಾಬೆಟ್ಸ್ಗಳನ್ನು 44 ಸೌಂಡ್ಸ್ಗಳಲ್ಲಿ ನಾವು ಸೌಂಡ್ಸ್ಗಳ ರೀತಿಯಲ್ಲಿ ಮಾಡ್ಬೋದು, ಅಂದರೆ ಉಚ್ಚಾರಣೆಯನ್ನು ಮಾಡ್ಬೋದು ಆಗಿರುತ್ತೆ. ಸೊ ಈ ಒಂದು 26 ಆಲ್ಫಾಬೆಟ್ಸ್ನಲ್ಲಿ ನಾವು 2 ಭಾಗಗಳನ್ನಾಗಿ ಮಾಡಿರ್ತೇವೆ. ಅದೇ ರೀತಿ ಕನ್ನಡದಲ್ಲಿ ಯಾವ ರೀತಿ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಅಂತೇಳಿ ಮಾಡಿರ್ತೀವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಓವೆಲ್ಸ್ ಆ್ಯಂಡ್ ಕಾನ್ಸೋನೆಂಟ್ಸ್ ಅಂತ ಹೇಳಿ 2 ಭಾಗಗಳನ್ನಾಗಿ ಮಾಡಲಾಗಿದ್ದು, ಇಲ್ಲಿ ಓವೆಲ್ಸ್ ಅಂತ ಹೇಳೋದಾದರೆ ಇವುಗಳನ್ನು ನಾವು ಸ್ವರಗಳು ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ ಕಾನ್ಸೋನೆಂಟ್ಸ್ ಅಂತ ಹೇಳಿದ್ರೆ ವ್ಯಂಜನಾಕ್ಷರಗಳಾಗಿರ್ತವೆ. ಸೊ ಓವೆಲ್ಸ್ ಅಂತ ಏನು ನಾವು ಕರಿತೀವಿ AEIOU, ಇವುಗಳನ್ನು ನಾವು 20 ಸೌಂಡ್ಸ್ಗಳಲ್ಲಿ ನಾವು ಪ್ರೊನೌನ್ಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ AEIOU ಅನ್ನು ಒಂದು ಕಡೆ ಏನ ಆ ಅಂತ ಯೂಸ್ ಮಾಡ್ತೀವಿ, ಇನ್ನೊಂದು ಕಡೆ ಎ ಅಂತಲೇ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಇಲ್ಲಿ ಅಕ್ಷರಗಳನ್ನು
5 ಅಕ್ಷರಗಳನ್ನು 20 ಸೌಂಡ್ಸ್ಗಳಲ್ಲಿ ಪ್ರೊನೌನ್ಸ್ ಮಾಡೋದನ್ನು ನಾವು ನೋಡ್ಬೋದು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಓವೆಲ್ಸ್ನಲ್ಲಿ 2 ರೀತಿಯಾದಂತಹ ಒಂದು ವಿಧಗಳಿರೋದನ್ನು ನೋಡ್ಬೋದು. ಅಂದರೆ ಮೊನೊಪ್ಥಾಂಗ್ಸ್ ಆ್ಯಂಡ್ ಡೆಪ್ಥಾಂಗ್ಸ್ ಅಂತ ಹೇಳಿ. ಸೊ ಇಲ್ಲಿ ಅಂದರೆ ನಾನು ಹೇಗೆ ಹೇಳ್ತೇನೆ, ಕನ್ನಡದಲ್ಲಿ ಹೇಗೆ ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು ಅಂತ ಏನು ಕರಿತೀವಿ, ಅದೇ ರೀತಿಯಾಗಿ ಇಂಗ್ಲೀಷಿನ ಓವೆಲ್ಸ್ನಲ್ಲೂ ಕೂಡ ಮೊನೊಪ್ಥಾಂಗ್ಸ್ ಆ್ಯಂಡ್ ಡೆಪ್ಥಾಂಗ್ಸ್ ಅಂತ ಹೇಳಿ 2 ವಿಧಗಳಿರೋದನ್ನು ನಾವು ನೋಡ್ಬೋದು. ಮೊನೊಪ್ಥಾಂಗ್ಸ್ನಲ್ಲಿ 12 ಅಕ್ಷರಗಳಿರೋದನ್ನು ನಾವು ನೋಡಿದ್ರೆ ಡೆಪ್ಥಾಂಗ್ಸ್ನಲ್ಲಿ 8 ಡೆಪ್ಥಾಂಗ್ಸ್ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಮೊನೊಪ್ಥಾಂಗ್ಸ್ ಅಂತ ಹೇಳಿದ್ರೆ ಮೊನೋ ಮೀನ್ಸ್ ಸಿಂಗಲ್, ಥಾಂಗ್ಸ್ ಅಂತ ಹೇಳಿದ್ರೆ ಸೌಂಡ್ ಮೀನ್ಸ್ ಸಿಂಗಲ್ ಸೌಂಡ್ಸ್ ಇರೋವಂತಹ ಒಂದು ಅಕ್ಷರಗಳನ್ನು ನಾವು ಮೊನೊಪ್ಥಾಂಗ್ಸ್ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಾಗಿ ಡಿ ಮೀನ್ಸ್ 2, ಥಾಂಗ್ಸ್ ಮೀನ್ಸ್ ಸೌಂಡ್ ಮೀನ್ಸ್ 2 ಸೌಂಡ್ಸ್ ಇರುವಂತಹ ಒಂದು ಅಕ್ಷರಗಳನ್ನು ಮೀನ್ಸ್ ಪದಗಳನ್ನು ಡೆಪ್ಥಾಂಗ್ಸ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಅಂದರೆ ಇಲ್ಲಿ ನಾನು ಈ ಮುಂದಿನ ತರಗತಿಯಲ್ಲಿ ನಿಮಗೆ ಡೆಪ್ಥಾಂಗ್ಸ್ ಆ್ಯಂಡ್ ಮೊನೊಪ್ಥಾಂಗ್ಸ್ಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನೀಡ್ತಾರೆ ಮತ್ತು ಅವುಗಳನ್ನು ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀವಿ ಮತ್ತು ನಾವು ಅವನ್ನು ಹೇಗೆ ಫೈಂಡ್ ಮಾಡ್ಬೋದು ಡೆಪ್ಥಾಂಗ್ಸ್ ಅಥವಾ ಮೊನೊಪ್ಥಾಂಗ ಅಂತ ಹೇಳಿ ಫೈಂಡ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಮೀನ್ಸ್ ಡೆಪ್ಥಾಂಗ್ಸ್ ಮೀನ್ಸ್ 8 ನಂಬರ್ಸ್ ಇರೋದನ್ನು ನಾವು ನೋಡ್ಬೋದು. ಮೊನೊಪ್ಥಾಂಗ್ಸ್ನಲ್ಲಿ 12 ನಂಬರ್ಸ್ ಆಫ್ ದ ಮೊನೊಪ್ಥಾಂಗ್ಸ್ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ 5th ಕ್ವಶನ್ ಬಂದುಬಿಟ್ಟು ಲರ್ನಿಂಗ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ಅಂತ ಹೇಳಿ 4 ಆಪ್ಷನ್ಸನ್ನು ಕೊಡಲಾಗಿದೆ. ದ ಲರ್ನಡ್ ಪರ್ಸನ್ ಸ್ಟಾಪ್ಸ್ ಲರ್ನಿಂಗ್ ಪ್ರೊಸೀಡ್ಸ್ ಲೈಫ್ ಲಾಂಗ್, ಚಿಲ್ಡ್ರನ್ ಲರ್ನ್ ಮೋರ್ ಆ್ಯಂಡ್ ಮೋರ್, ಚಿಲ್ಡ್ರನ್ ಲರ್ನ್ ಮೋರ್ ಆ್ಯಂಡ್ ಮೋರ್ ಇನ್ ಟೀಚರ್ಸ್ ಸೂಪರ್ವೈಷನ್ ಅಂತ ಹೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಮೀನ್ಸ್ ಲರ್ನಿಂಗ್ ಪ್ರೊಸೀಡ್ಸ್ ಲೈಫ್ ಲಾಂಗ್ ಅಂತ ಹೇಳಬಹುದಾಗಿರುತ್ತೆ. ಮೀನ್ಸ್ ಲರ್ನಿಂಗ್ ಅನ್ನೋದು ಲೈಫ್ ಲಾಂಗ್ ಆಗಿ ಮುಂದುವರಿಯುವಂಥದ್ದೇ. ಅಂದರೆ ಮಗು ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಕೂಡ ಈ ಲರ್ನಿಂಗ್ ಅನ್ನೋ ಒಂದು ಪ್ರೊಸೀಡ್ಸ್ ಆಗೇ ಹೋಗುತ್ತೆ ಅನ್ನೋದನ್ನು ಈ ಮೂಲಕ ನಿಮಗೆ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕೆನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ಫ್ಯೂಚರ್ ಆಫ್ ದ ಪ್ರೋಸೆಸ್ ಆಫ್ ಲರ್ನಿಂಗ್ ಅಂತ ಹೇಳಿ ಕೇಳಲಾಗಿದೆ. ಇಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆರ್ ದ ಓನ್ಲಿ ಪ್ಲೇಸ್ ವೇರ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ. ಲರ್ನಿಂಗ್ ಈಸ್ ಎ ಕಂಪ್ರೆನ್ಸಿವ್ ಪ್ರೋಸೆಸ್, ಲರ್ನಿಂಗ್ ಈಸ್ ಎ ಗೋಲ್ ಓರಿಯೆಂಟೆಡ್, ಅನ್ಲರ್ನಿಂಗ್ ಈಸ್ ಆಲ್ಸೋ ಎ ಲರ್ನಿಂಗ್ ಪ್ರೋಸೆಸ್ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳೋದಾದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ದ ಓನ್ಲಿ ಪ್ಲೇಸ್ ವೇರ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್, ಇಟ್ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಮುಂದುವರೆದಂತೆ ನೋಡೋದಾದರೆ 7th ಕ್ವಶನ್ ಹೇಗಿದೆ, ಅಕಾರ್ಡಿಂಗ್ ಟು ವೈಗೋಟಸ್ಕಿ ವಿಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದ ಡೆವಲಪ್ಮೆಂಟ್ ಆಫ್ ಎನಿ ಚೈಲ್ಡ್ ಅಂತೇಳಿ ಫ್ಯಾಮಿಲಿ, ಸೊಸೈಟಿ, ಸ್ಕೂಲ್ ಆ್ಯಂಡ್ ರಿಲಿಜನ್ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಇಲ್ಲಿ ಸೊಸೈಟಿ ಇಟ್ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಅಕಾರ್ಡಿಂಗ್ ಟು ದ ವೈಗೋಟಸ್ಕಿ ಚಿಲ್ಡ್ರನ್ ಥಿಂಕಿಂಗ್ ಈಸ್ ಅಫೆಕ್ಟೆಡ್ ಬೈ ದೇರ್ ಸೋಷಿಯಲ್ ನಾಲೆಡ್ಜ್ ವಿಚ್ ಆರ್ ಕಮ್ಯುನಿಕೇಟೆಡ್ ಬೈ ಐದರ್ ಸೈಕಲಾಜಿಕಲ್ ಆ್ಯಂಡ್ ಟೆಕ್ನಿಕಲ್. ಮೀನ್ಸ್ ಡೆವಲಪ್ಮೆಂಟ್ ಕೆನಾಟ್ ಬಿ ಸಪ್ರೇಟೆಡ್ ಫ್ರಮ್ ಇಟ್ಸ್ ಸೋಷಿಯಲ್ ಕಾಂಟೆಕ್ಸ್ಟ್ ಅಂತ ಹೇಳಿ ವೈಗೋಟಸ್ಕಿರವರು ಹೇಳೋದನ್ನು ನಾವು ನೋಡ್ಬೋದಾಗಿರುತ್ತೆ. ಮೀನ್ಸ್ ವೈಗೋಟಸ್ಕಿರವರ ಪ್ರಕಾರವಾಗಿ ಹೇಳೋದಾದರೆ ಮೀನ್ಸ್ ಕಲ್ಚರಲ್ ಹಿಸ್ಟಾರಿಕಲ್ ಥಿಯರಿಯನ್ನು ಇವರು ಏನು ಮಾಡ್ತಾರೆ, ಪ್ರತಿಪಾದಿಸ್ತಾ ಹೋಗ್ತಾರೆ. ಮೀನ್ಸ್ ಇವರ ಒಂದು ಸಿದ್ಧಾಂತದ ಪ್ರಕಾರವಾಗಿ ಹೇಳೋದಾದರೆ ಸಾಮಾಜಿಕ ಅಂತರ್ಕ್ರಿಯೆ ಮೂಲಕ ಮಕ್ಕಳು ಆಲೋಚನಾ ಪ್ರಕ್ರಿಯೆ ಮತ್ತು ಸಂಸ್ಕೃತಿಯನ್ನು ಪಡಿತಾ ಹೋಗ್ತಾರೆ ಅಂತ ಹೇಳಿ. ಅಂದರೆ ಇವರ ಒಂದು ಸಿದ್ಧಾಂತದ ಪ್ರಕಾರವಾಗಿ ಹೇಳೋದಾದರೆ ಸಂಸ್ಕೃತಿ ಅಂಶಗಳಾದಂತಹ ಮೌಲ್ಯಗಳಾಗಿರ್ಬೋದು, ನಂಬಿಕೆಗಳು, ಪದ್ಧತಿಗಳು ಮತ್ತು ಕೌಶಲ್ಯಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತಾ ಹೋಗುತ್ತೆ ಅಂತ ಇವರು ತಮ್ಮ ಒಂದು ಸಿದ್ಧಾಂತದಲ್ಲಿ ಪ್ರತಿಪಾದಿಸ್ತಾ ಹೋಗಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಸ್ನೇಹಿತರೆ, ಇದು ವೈಗೋಟಸ್ಕಿರವರು ಝೂನ್ ಆ್ಯಂಡ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಕೂಡ ಅಭಿವೃದ್ಧಿಪಡಿಸಿರೋದನ್ನು ನಾವು ನೋಡ್ಬೋದು. ಮೀನ್ಸ್ ಹೊರ ಪ್ರಪಂಚ, ಹೊರ ಕ್ರಿಯೆಗಳಿಂದ ಮಕ್ಕಳು ಎಲ್ಲ ರೀತಿಯಾದಂತಹ ಒಂದು ಕಲಿಕೆಗಳಲ್ಲಿ ಪಾಲ್ಗೊಳ್ತಾ ಹೋಗ್ತಾರೆ ಅಂತ ಹೇಳಿ. ಮೀನ್ಸ್ ಇಂಟರ್ನಲೈಸೇಷನ್ ಈಸ್ ದ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಆಫ್ ಆನ್ ಎಕ್ಸ್ಟರ್ನಲ್ ಆಪರೇಷನ್ಸ್ ಅಂತ ಹೇಳಿ ವೈಗೋಟಸ್ಕಿರವರು ತಮ್ಮ ಒಂದು ಸಿದ್ಧಾಂತದ ಮೂಲಕವಾಗಿ ನಮಗೆ ತಿಳಿಸ್ಕೊಟ್ಟಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಹಾಗೆ ಮುಂದುವರೆದಂತೆ ನೋಡೋದಾದರೆ 8th ಕ್ವಶನ್ ಹೀಗಿದೆ, ವಿಚ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಲರ್ನಿಂಗ್ ಅಂತ ಹೇಳಿ ಕೇಳಲಾಗಿದೆ. ಮೀನ್ಸ್ ಇಲ್ಲಿ ಕಾನ್ವರ್ಸೇಷನಲ್ ಮೆಥಡ್, ಪ್ರಾಜೆಕ್ಟ್ ಮೆಥಡ್, ಡೆಮಾನ್ಸ್ಟ್ರೇಷನ್ ಮೆಥಡ್ ಆ್ಯಂಡ್ ಸ್ಪೀಚ್ ಮೆಥಡ್ ಅಂತ ಹೇಳಿ. ಸೊ ಇಲ್ಲಿ ಪ್ರಾಜೆಕ್ಟ್ ಮೆಥಡ್ ಈಸ್ ಎ ಬೆಸ್ಟ್ ಮೆಥಡ್ ಆಫ್ ಲರ್ನಿಂಗ್ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ ಮಕ್ಕಳಿಗೆ ಫ್ರೀಡಮ್ ಫೈಟರ್ಸ್ ಬಗ್ಗೆ ಆಗಲಿ ಅಥವಾ PM, CM ಮತ್ತು ಪ್ರೆಸಿಡೆಂಟ್ಸ್
ಮತ್ತು ಅದು ಜೊತೆಗೆ ನಮ್ಮ ಪ್ರಾಜೆಕ್ಟ್ಸ್ಗಳು ಮತ್ತು ಇಂಡಿಯನ್ ಪ್ಲಾನಿಂಗ್ಸ್ ಮೀನ್ಸ್ 5 ಇಯರ್ಸ್ ಪ್ಲಾನಿಂಗ್ಸ್ ಬಗ್ಗೆ ಆಗಿರಬಹುದು ಅಥವಾ ಗೌರ್ಮೆಂಟ್ ಬಗ್ಗೆ ಆಗಿರ್ಬೋದು ಮೀನ್ಸ್ ಲೋಕಲ್ ಗೌರ್ಮೆಂಟ್ ಬಗ್ಗೆ. ಸೊ ಈ ರೀತಿಯಾಗಿ ಯಾವುದಾದ್ರೂ ಒಂದು ವಿಚಾರವನ್ನು ನಾವು ಈ ಒಂದು ಪ್ರಾಜೆಕ್ಟ್ ಮೆಥಡ್ ಮೂಲಕವಾಗಿ ಕೊಟ್ಟರೆ ಆ ಮಕ್ಕಳು ಆ ಒಂದು ವಿಚಾರಗಳನ್ನೆಲ್ಲವನ್ನು ಕಲೆ ಹಾಕೋದು ಮೀನ್ಸ್ ಫೋಟೋಗಳನ್ನು ಕಲೆಕ್ಟ್ ಮಾಡೋದಾಗಿರ್ಬೋದು, ಆಲ್ಬಮನ್ನು ತಯಾರಿಸೋದಾಗಿರ್ಬೋದು ಅಥವಾ ಆ ಒಂದು ವಿಚಾರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಒಂದು ವಿಚಾರಗಳನ್ನು ಸಂಗ್ರಹಿಸಿ ಕಲೆಕ್ಟ್ ಮಾಡಿ ಬರೆಯೋದಾಗಿರಬಹುದು. ಸೊ ಈ ರೀತಿಯಾಗಿ ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೋತಾ ಹೋಗ್ತಾರೆ. ಸೊ ಆಗ ಆ ಒಂದು ವಿಚಾರದ ಬಗ್ಗೆ ಅತ್ಯಂತ ಹೆಚ್ಚಿನದಾಗಿ ಒಂದು ನಾಲೆಡ್ಜನ್ನು ಪಡ್ಕೋತಾ ಹೋಗ್ತಾರೆ ಮತ್ತು ಅವರು ತಮ್ಮ ಅಧ್ಯಯನದಲ್ಲಿ ತಾವೇ ವಾಗಿ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಪ್ರಾಜೆಕ್ಟ್ ಮೆಥಡ್ ಈಸ್ ಎ ಬೆಸ್ಟ್ ಮೆಥಡ್ ಆಫ್ ಲರ್ನಿಂಗ್. ಅಂದರೆ ಹೊಸ ಹೊಸ ವಿಚಾರಗಳನ್ನು ಕಲಿತಾ ಹೋಗ್ತಾರೆ. ಆ ಒಂದು ತಾವಾಗಿಯೇ ಇನ್ವಾಲ್ವ್ ಆಗಿ ಕಲ್ತಿರುವಂಥ ಒಂದು ವಿಚಾರಗಳು ಲೈಫ್ ಲಾಂಗ್ ಹಾಗೆ ಅವರ ಕಲಿಕೆಯಲ್ಲಿ ಉಳಿಯುತ್ತೆ ಅಂತ ಹೇಳೋದ್ರ ಮೂಲಕ ಪ್ರಾಜೆಕ್ಟ್ ಮೆಥಡ್ ಈಸ್ ಎ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದಂತೆ ನೋಡೋದಾದರೆ LAC approach is found to be an interesting area to easy the process of learning if the context of language teaching. LAC stand for ಅಂತ ಕೇಳಲಾಗಿದೆ. 4 ಆಪ್ಷನ್ಗಳು ಹೀಗಿವೆ: ಲರ್ನಿಂಗ್ ಅಕಾರ್ಡಿಂಗ್ ಟು ಕರಿಕ್ಯುಲಮ್, ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್, ಲರ್ನಿಂಗ್ ಆ್ಯಂಡ್ ಕಮ್ಯುನಿಕೇಷನ್, ಲಿಸನಿಂಗ್ ಅಕ್ರಾಸ್ ಕರಿಕ್ಯುಲಮ್ ಅಂತ ಹೇಳಿ. ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳೋದಾದರೆ ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಮೀನ್ಸ್ ಇಟ್ ಈಸ್ ಬೇಸ್ಡ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಲ್ಯಾಂಗ್ವೇಜ್ and thinking are deeply connected and that language promote learning, isn't it? Such a language is a tool for conceptualizing, for thinking, for not working and support mental activity, isn't it? So even language for academic purpose helps to express thoughts more clearly. So then language helps to structure discourse and practice discourse functions. Means language is nothing but more than communication skills. Hence it becomes clearly that LAC stands for language across the curriculum. So next question is, a teacher uses many teaching learning resources in the teaching of English. The more useful TLM in developing the vocabulary among the students is ಅಂತೇಳಿ ಕೇಳಲಾಗಿದೆ. ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಪಿಕ್ಚರ್ ಬುಕ್. ಮೀನ್ಸ್ ಪಿಕ್ಚರ್ ಆರ್ ಮೋರ್ ರಿಲೆವೆಂಟ್ ಆ್ಯಸ್ ದೇ ಕ್ಯಾನ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ವಿತ್ ಇಟ್ಸ್ ಕಾಂಟೆಕ್ಸ್ಟ್ ಆರ್ ಮೀನಿಂಗ್. ಮೀನ್ಸ್ another one is means tape recorder and television will help the practicing pronunciation and other speaking skills, and as well as sometimes given a translation of a pictorial word or text ಕ್ಯಾನ್ ಆಲ್ಸೋ ಬಿ ಹೆಲ್ಪ್ಫುಲ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಟೀಚಿಂಗ್ ಮಾಡುವಂಥ ಸಂದರ್ಭದಲ್ಲಿ ಡೆಮೋನ್ಸ್ಟ್ರೇಷನ್ ಟೈಮ್ನಲ್ಲಿ ಕೆಲವೊಂದು ಆಬ್ಜೆಕ್ಟ್ಸ್ ಅಥವಾ ಡ್ರಾಯಿಂಗ್ಸ್, ಫೋಟೋಗ್ರಾಫ್ಸ್ ಇವುಗಳನ್ನು ನಾವು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಯೂಸ್ ಮಾಡ್ತಾ ಹೋದರೆ ಆ ಒಂದು ಕಲಿಕೆ ಏನಿರುತ್ತೆ ಅದು ಬಹಳಷ್ಟು ಮೋಟಿವೇಶನ್ ಆಗಿರುತ್ತೆ ಮತ್ತು ಆಸಕ್ತಿದಾಯಕವಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗು ಕೂಡ ಇರುತ್ತೆ ಅಂತ ಈ ಮೂಲಕವಾಗಿ ಹೇಳ್ಬೋದಾಗಿರುತ್ತೆ. ಸ್ನೇಹಿತರೆ ಇದುವರೆಗೂ ನೀವು ಈ ನನ್ನ ತರಗತಿಯನ್ನು ಕೇಳಿದ್ರೆ, ಸೊ ಇದು ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು TET, GPSTR, HSTR ಮತ್ತು ಮುಂಬರ್ತಕ್ಕಂತಹ ಎಲ್ಲ ರೀತಿಯಾದಂತಹ ಒಂದು ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂತಹ ನಿಮಗೆಲ್ಲ ಉಚಿತವಾಗಿ ಕೆಲವೊಂದು ನೋಟ್ಸ್ಗಳನ್ನು ಮತ್ತು ಕ್ವಿಜ್ಗಳನ್ನು, ಟೆಸ್ಟ್ ಸೀರೀಸ್ಗಳನ್ನು A1 ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂಥ ಒಂದು ಚಾನಲ್ನಲ್ಲಿ ಉಚಿತವಾಗಿ ಕೊಡಮಾಡಲ್ಪಟ್ಟಿರುತ್ತೆ. ಸೊ ನಾನು ನನ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಒಂದು ಅಡ್ರೆಸ್ಸನ್ನು ಶೇರ್ ಮಾಡಿರ್ತೇನೆ. ಸೊ ನೀವು ಅಲ್ಲಿ ಭೇಟಿಯನ್ನು ಕೊಡೋದ್ರ ಮೂಲಕವಾಗಿ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ಗೆ ಸದಸ್ಯತ್ವವನ್ನು ಫ್ರೀಯಾಗಿ ಪಡ್ಕೊಳ್ಬೋದು. ಅದೇ ರೀತಿಯಾಗಿ ಅಲ್ಲಿ ಕೊಡಮಾಡಿರ್ತಕ್ಕಂತಹ ಎಲ್ಲ ಸೋರ್ಸ್ಗಳು ಮೀನ್ಸ್ ನೋಟ್ಸ್ಗಳಾಗಿರಬಹುದು ಅಥವಾ ಕ್ವಿಜ್ಗಳಾಗಿರಬಹುದು ಅಥವಾ ಎಲ್ಲ ಇನ್ಫಾರ್ಮೇಷನ್ ಮೀನ್ಸ್ ಪೇಪರ್ ಕಟ್ಟಿಂಗ್ಸ್ಗಳು ಎಲ್ಲ ಇನ್ಫಾರ್ಮೇಷನ್ಗಳನ್ನು ನೀವು ಉಚಿತವಾಗಿ ಅಲ್ಲಿ ಪಡ್ಕೊಳ್ಬಹುದು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.